ನಮಸ್ಕಾರ ದೇವರು. ನಾವಿವತ್ತು ನನ್ನ ಫ್ರೆಂಡ್ ಕೂಡಿ ಶಾಪುರ್ಕ್ಕೆ ಹೊಂಟೀವಿ ನೋಡ್ರಿ. ಯಾಕಂದ್ರೆ ನಮ್ಮ ಫ್ರೆಂಡ್ ಅವ್ರ ಮಾವಂದು ಮದುವೆ ಇದೆ ನಾಳೆ. ಬೂಂದಿ ಥರ ಹೊಂಟೀವಿ ರೀ. ಹಾಗೆ ಬಂಕಿಗೆ ಬಂದು ಬಂಕಲ್ಲಿರುವ ಹೇರಲ್ಲಿ ನಮ್ಮ ಬೈಕಿಗೆ ಹೇರ್ ಹಾಕಿದ್ವಿ ನೋಡ್ರಿ. ಹೇರ್ ಹಾಕ್ಕೊಂಡು ಮತ್ತು ಬಂಕ್ನಲ್ಲಿ ಗಾಡಿಗೆ ಒಂದಿಷ್ಟು ಪೆಟ್ರೋಲ್ ಹಾಕ್ಕೊಂಡು ನಾವು ಶಾಪುರ್ ಕಡೆಗೆ ನಡೆದ್ವಿ ನೋಡ್ರಿಪ್ಪ. ನಾವು ಹೊಂದುರ್ಗ ಮೇಲಂತ ಶಾಪುರ್ಕ್ಕೆ ಹೊಂಟಿದ್ವಿ. ಹಾಗಾಗಿ ಇಲ್ಲಿ ನೋಡಿ ಹೊಂದುರ್ಗ ಕೋಟೆ ಇದೆ. ಆ ಕೋಟೆನ ದೂರದಿಂದ ನೋಡಿ ತೋರಿಸ್ಕೊತ ಹೊಂಟಿದ್ದೀವಿ. ಹಾಗೆ ದಾಟ್ತಾ ಇದ್ದಂತೆ ಹೊಸಕೇರಿ ಬಂತು. ಹೊಸಕೇರಿಯಲ್ಲಿ ಸಿಸಿ ರೋಡ್ ಹೊಡೆದ್ಬಿಟ್ಟಿದ್ದಾರೆ. ಬೈಕ್ ಹೋಗೋದು ಕಷ್ಟ ಆಗಿದೆ ನೋಡಿ. ಅದರಲ್ಲಿ ಹೋಗ್ತಾ ಇದ್ವಿ. ನೋಡ್ತಾ ಇದ್ದಂಗೆ ಶಾಪುರ್ ಕೂಡ ಬಂತು. ಶಾಪುರ್ ಬಂದಾದಾಗ ಕಬ್ಬಿನ ಗಾಡಿ ಕಾಣ್ತು. ನಾವು ಒಂದು ಗ್ಲಾಸ್ ಕಬ್ಬಿನಾಲು ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಕಬ್ಬಿನಾಲು ನಮ್ಮನ್ನು ಕುಡಿತು ನೋಡ್ರಿ. ಕಬ್ಬಿನಾಲೇ ನಮ್ಮನ್ನು ಕುಡ್ದದ ಅಂದಮೇಲೆ ನಾವ್ಯಾಕೆ ಕಬ್ಬಿನ ಬಿಡಮ್ಮಂತ ಇನ್ನೊಂದು ಗ್ಲಾಸ್ ತೊಗೊಂಡು ಕಬ್ಬಿನಾಲನ್ನ ನಾವು ಕುಡಿದ್ವಿ ನೋಡ್ರಿ. ನಾವು ಕುಡಿದು ಹಾಗೆ ಬಸವೇಶ್ವರ ಚೌಕ್ ಹಿಂದ್ಗಡೆ ಇರುವ ಬೂಂದಿ ಅಂಗಡಿಗೆ ಹೊಂಟೀವಿ ನೋಡ್ರಿ. ನಾವು ಬೂಂದಿ ಥರ ತಂದೀವ್ರಿ ಇವತ್ತು, ನಾಳೆ ನಗ್ನ ಇರುವ ಸಮೇತ. ಇಲ್ಲಿ ಬಂದು ನೋಡಿದ್ರೆ ಅಂಗಡಿನೇ ನಾಪತ್ತೆ ಆಗ್ಯದ ರೀ. ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯಿತು ಅಂಗಡಿ ಸ್ಥಳಾಂತರಗೊಳಿಸಲಾಗಿದೆ ಅಂತ. ಅಂಗಡಿಯವರು ಕಾಲ್ ಮಾಡಿ ಕೇಳಿದಾಗ ಇಲ್ಲಿ ಹಿಂದ್ಗಡೆ ಜಾಲಿಗಡೆ ಕಾಣುತ್ತೆ, ಅಲ್ಲಿ ಬರ್ರಿ ಅಂತಂದರು. ನೋಡಿ, ಮೆಜೆಸ್ಟಿಕ್ 2 ಫಿಲಮ್ನ ರಿಲೀಸ್ ಮಾಡಿದ್ದಾರೆ ಶಾಪುರಲ್ಲಿ. ಬಂದು ನೋಡೋರು ನೋಡಿರಿ. ಹಾಗೆ ಅಂಗಡಿ ಹತ್ರ ಬಂದ್ವಿ. ನಾವು ಆರ್ಡ್ರ್ ಕೊಟ್ಟಿರೋ ಬೂಂದಿ ಕೇಳಿದ್ವಿ. ಬರೀ ಒಳಗಡೆ ಕುಂದ್ರಿ ಅಂತ ಅವರು ಕೂಡ ಬೂಂದಿ ಉಂಡೆಗಳನ್ನು ಹಾಕಿ 10 kg ರಂತೆ ಕಾಟ ಮಾಡಿ ಇಟ್ಟರು. ನಾವು ಟೋಟಲಾಗಿ 80 kgಯನ್ನು ಆರ್ಡ್ರ್ ಕೊಟ್ಟಿದ್ವಿ. 80 kgನೂ ಸಖತ್ತಾಗಿ ಮಾಡಿದ್ರು. ಭಾಳ ಸ್ವೀಟ್ ಕೂಡ ಇತ್ತು. ನಮಗೂ ಸ್ವಲ್ಪ ತಿನ್ನೋಕೆ ಕೊಟ್ಟರು, ತಿಂದ್ವಿ. ಅವರು 10 kg ಕಾಟ ಮಾಡಿ ಕೊಟ್ಟರು. ನಮ್ಮ ಫ್ರೆಂಡ್ ಮೂಟೆ ಮಾಡಿಟ್ಟ, ಒಂದು 5 kg ಒಂದು 30 kg. ಹಾಗೆ ತೊಗೊಂಡು ಮನೆಗೆ ಬಂದು ನೋಡಿ, ಇದೇ ಮನೆ, ಮದುವೆ ಆಗೋದು ನಾಳೆಗೆ. ಇವರೇ ನೋಡಿ ಮಗ, ನಾಳೆ ಮದುವೆ ಆಗೋನು. ಹೇಗಿದ್ದಾರೆ ನೋಡಿ. ಗಲಿ ಗಲಿ ತೆರಿಲ್ಲ ಜಲ್ಲಿ ಜಿಯೋರ ಬಾಹುಬಲಿ. ಮುಂದಿನ ತಂದು ಮನೆಗೆ ಇಳಿಸಿದ್ವಿ. ಇಷ್ಟೇ ಇವತ್ತಿನ ಬ್ಲಾಗ್.